ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. USA ವರ್ಸಸ್ ಇಂಡಿಯಾ ಗುರು. ನಿಜ ಯಾರಾದರೂ ಅಂದ್ಕೊಂಡಿದ್ರೆ ಇಷ್ಟು ಕ್ಲೋಸ್ ಅಪ್ ಮ್ಯಾಚ್ ಬರುತ್ತೆ, USA ಅವರು ಇಷ್ಟು ನಮ್ಮ ಇಂಡಿಯಾಗೆ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಯಾರು ಅವ್ರು ಕನಸಲ್ಲಿ ಅಂದ್ಕೊಂಡಿರಲ್ಲ ಗುರು. ಆ ಮಟ್ಟಿಗೆ ಟಫ್ ಕಾಂಪಿಟೇಷನ್ ಕೊಟ್ಬಿಟ್ರು ಗುರು, ಬೇಜಾರು. ನಿಜ ಇದೇನಪ್ಪ ಇದು ಈ ಮಟ್ಟಿಗೆ ಬಂದ್ಬಿಡದೆ, ಇಂಡಿಯಾ ಇವತ್ತೇನು ಸೋತ್ ಬಿಡ್ತದ ಅನ್ನೋ ಅಷ್ಟು ಫೀಲ್ ಬಂದ್ಬಿಟ್ಟಿತ್ತು ಇವತ್ತು. ಆ ಮಟ್ಟಕ್ಕೆ ಟಕ್ಕರ್ ಕೊಟ್ಬಿಟ್ರು ಅಂತಲೇ ಹೇಳ್ಬೋದು USA. ಮಾತಾಡಿದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, USA ವರ್ಸಸ್ ಇಂಡಿಯಾ ಏನು ಗುರು ಟಾಸ್ ಗೆದ್ದು ನಮ್ಮ ಇಂಡಿಯಾ ಬೌಲಿಂಗ್ ತಗೊಂಡು ಸಾಕಾದಾಗ ಆಡಿಸಿದ್ರು ಗುರು. ಬೌಲಿಂಗ್ ಮಾತ್ರ ಬೆಂಕಿ ಥರನೇ ಬಿತ್ತು ಇಂಡಿಯಾ ಕಡೆ ಬೌಲಿಂಗು. ಬಟ್ USA ಅವರು ಒಳ್ಳೆ ಕಾಟನೇ ಕೊಟ್ಬಿಟ್ಟಿದ್ದಾರೆ ಗುರು ಇವತ್ತು, ಭಯಂಕರ ಕಾಟ ಕೊಟ್ಬಿಡೋರೆ. ಅಷ್ಟಿಷ್ಟಲ್ಲ, ಏನು ಸ್ಟ್ರಗಲ್ ಮಾಡಿದೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್, ಎಂಥ ಸ್ಟ್ರಗಲ್ ಗುರು, ಎಂಥ ಸ್ಟ್ರಗಲ್ ಬ್ಯಾಟ್ ಮಾಡಿದ್ರು ಅಂದರೆ ಇವತ್ತು ಸೀರಿಯಸ್ಲಿ ಸಕ್ಕ ಸ್ಟ್ರಗಲ್ ಮಾಡಿಬಿಟ್ಟಿದ್ರೆ. ಒಂದು ಕಡೆ ಹರ್ಷದೀಪ್ ಸಿಂಗ್ ಎಂಥ ಓಪನಿಂಗ್ ಮಾಡ್ಕೊಂಡು ಕೊಟ್ಟರು ಅಂದರೆ ನಮ್ಮ ಇಂಡಿಯಾ ಓಪನಿಂಗ್ ಕಡೆ ಸಖತ್ತಾಗಿ ಬೌಲಿಂಗ್ ಸ್ಪೆಲ್ ಮಾಡಿದ್ರು ಅಂತ ಹೇಳಿದ್ರು. ಇಂಥ ಜಸ್ಪ್ರೀತ್ ಬುಮ್ರಾ ಅಂತ ಟಾಪು ಕ್ವಾಲಿಟಿ ಬೌಲರ್ ಇದ್ರೂ ವೈಟ್ ಬಾಲ್ ಅಂದರೆ ಹೊಸ ಬಾಲ್ಗೆ ಜಸ್ಪ್ರೀತ್ ಬುಮ್ರಾ ಬಿಟ್ಟು ಹರ್ಷದೀಪ್ ಕೊಟ್ಟಿದ್ದಾರೆ ಅಂದರೆ ರೋಹಿತ್ ಶರ್ಮಾ ಒಂದು ಜಸ್ಟ್ ಥಿಂಕ್ ಮಾಡಿ ಅವ್ರು ಎಂಥ ಕ್ವಾಲಿಟಿ ಬೌಲಿಂಗ್ ಮಾಡ್ತಾರೆ ಅಂತ ಆ ಕ್ವಾಲಿಟಿ ಸ್ಪೆಲ್ಲಿಂಗ್ ಮಾಡಿ ಅವರು 2 ವಿಕೆಟ್ ಕ್ರೂಷಿಯಲ್ ಮೇಜರ್ 2 ವಿಕೆಟ್ ಮೊದಲನೇ ಓವರಲ್ಲೇ ತಗೊಂಡ್ರು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಮ್ಮ ಬ್ಯಾಟ್ಸ್ಮನ್ನು ಫುಲ್ಲು ಸ್ಟ್ರಗಲ್ ಮಾಡಿದ್ರು. ಎಂಥ ಈ ಕಡೆ USA ಕಡೆ ಎಂಥ ಸ್ಪೆಲ್ ಮಾಡಿದ್ದಾರೆ ಜವಲ್ಕರು ಸಕ್ಕದಾಗಿ. ಅದೇ ಇದೊಂಥರ ಲೈಫ್ ಟೈಮ್ ಮೆಮೊರಿ ಇದ್ದಂಗೆ ಅವ್ರಿಗೆ, ಯಾಕೆಂತಂದರೆ ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್, ಲೆಜೆಂಡ್ರಿ ಬ್ಯಾಟ್ಸ್ಮನ್ಸ್ ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಏನೋ ವಿಕೆಟ್ ತೆಗೆದಿರ ಅಂತಂದರೆ ತಮಾಷೆ ಮಾತಲ್ಲ. ಇದೊಂಥರ ಅವ್ರಿಗೆ ಲೈಫ್ ಟೈಮ್ ಮೆಮೊರಿಲಿ ಉಳಿಯೋಂಥ ಬೌಲಿಂಗ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಂಥ ಪರ್ಫಾರ್ಮ್ ಇವತ್ತು ಮಾಡಿದ್ದಾರೆ USA ಕಡೆಯಿಂದ. ಇನ್ನೊಂದು ಕಡೆ ನಮ್ಮ ಇಂಡಿಯನ್ ಬೌಲಿಂಗ್ ಸಾಕಾಗಿ ಇಂಪ್ಯಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಹರ್ಷದೀಪ್ ಬರೀ 9 ರನ್ಸ್ ಕೊಟ್ಟು ಮೇಜರಾಗಿ 4 ವಿಕೆಟ್ ತಗೊಂಡ್ರೆ ಇವತ್ತು 2.25 ಎಕನಾಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಇವತ್ತು ಸಕಾಲಾಗಿ ಮಾಡಿದರೆ ಇವತ್ತು ಬುಮ್ರಾಗ್ 1 ವಿಕೆಟ್ ಬಿದ್ದಿಲ್ಲ, ಸಿರಾಜ್ಗೂ 1 ವಿಕೆಟ್ ಬಿದ್ದಿಲ್ಲ. ಪಾಂಡ್ಯ ಪರವಾಗಿಲ್ಲ, ಓಕೆ 14 ರನ್ ಕೊಟ್ಟು 2 ವಿಕೆಟ್ ಮೇಜರ್, ಅವರು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಕ್ಷರ್ ದುಬಾರಿ ಆಗಿದ್ದಾರೆ, ಪಾಂಡ್ಯ ದುಬಾರಿ ಆಗಿದ್ದಾರೆ, ಮತ್ತು ಸಿರಾಜ್ ದುಬಾರಿ ಆಗಿದ್ದಾರೆ, ಬುಮ್ರಾ ಕೂಡ ದುಬಾರಿ ಆಗಿದೆ. ಎಲ್ಲ 25 ರನ್ ಕೊಟ್ಟು ಸ್ವಲ್ಪ ಕಾಸ್ಟ್ಲಿ ಸ್ಪೆಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಮ್ಮ USA ಅಂದರೆ ಇದೊಂಥರ USA ಅಲ್ಲೂ ನಮ್ಮ ಇಂಡಿಯನ್ಸೇ ಆಡ್ತಾ ಇರೋದು. ಸೊ ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಯಾರು ಬಿಡೋಕ್ಕೋ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲೂ ಚೆನ್ನಾಗಿ ಆಡಿದ್ದಾರೆ USA ಅಲ್ಲೂ, ಬೌಲಿಂಗು ಸಖತ್ತಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಗಿದ್ದಾರೆ. ಒಂದು ಕಡೆ ಆ್ಯಂಡರ್ಸನ್ 15 ಮತ್ತು ಅಮೃತ್ ಸಿಂಗ್ 10 ಅಂದರೆ ಚಿಕ್ಕ ಕ್ಯಾಮಿಯೋ ಆಡಿದ್ದಾರೆ. ಇನ್ನೊಂದು ಕಡೆ ಸಖತ್ತಾಗಿ ಬೌಲಿಂಗ್ ಕೂಡ ಆಡಿದ್ದಾರೆ. ಇನ್ನೊಂದು ಕಡೆ ಟೇಲರ್ 24 ರನ್ಸ್, ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ USA ಕಡೆಯಿಂದ. ಒಂದು ಕಡೆ ಮಿಕ್ಸ್ ಒಪಿನಿಯನ್ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನಮ್ಮ ಇಂಡಿಯನ್ ಬ್ಯಾಟಿಂಗು ಫುಲ್ ಸ್ಟ್ರಗಲ್. ಸ್ಟಾರ್ಟಿಂಗೇ ಹೋಯ್ತು ಕೊಹ್ಲಿ ಕಡೆಯಿಂದ ಡಮಾರ್ ಆಯಿತು. ಕೊಹ್ಲಿ ಓಪನಿಂಗ್ ಬರ್ತಾರೆ, ಅಟ್ಟರ್ ಫ್ಲಾಪ್ ಆಗ್ತಾ ಇದ್ದಾರೆ, ಯಾಕೋ ಅದೊಂದು ಮೇಜರ್ ಕಾಂಟ್ರಿಬ್ಯೂಷನ್ ಅಲ್ಲೂ ಮಿಸ್ ಆಗ್ತಾ ಇದೆ. ಇನ್ನೊಂದು ಕಡೆ ರೋಹಿತ್ ಶರ್ಮಾ ಅವರು ಕೂಡ ಸ್ಟ್ರಗಲ್ ಮಾಡಿ ಜಾವಲ್ಕರ್ ಕೈ ಕೊಟ್ಟೋದ್ರು, ಅವ್ರದ್ದು ವಿಕೆಟು. ಇನ್ನೊಂದು ಕಡೆ ಪಂತ್ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮ್ ಕೊಟ್ಟರು, ಚಿಕ್ಕ ಕ್ಯಾಮಿಯೋ ಮಾಡಿದ್ರು, ಸಖತ್ತಾಗಿ ಕೊಟ್ಟರು 18 ರನ್ಸು. ಇನ್ನೊಂದು ಕಡೆ ಸೂರ್ಯಂಗೆ ಒಂದು ಚಾನ್ಸ್ ಸಿಕ್ಕಿದ್ರು ಕೂಡ ಇವತ್ತು ರುಬ್ಬು ಬಿಸಾಕ್ತ ಅಂತ ಹೇಳ್ಬೋದು. ಅಂದರೆ ಸ್ಟ್ರಗಲ್ಲು. ದುಬೆ ಅಂತೂ ಬೇಡಪ್ಪ ಬೇಜಾರಿಸ್ಬಿಟ್ಟದೆ. ಇದು ಒಂದು ಕಡೆ ಏನು ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೀನಿ ಅಂತ ನನಗೆ ಡೌಟ್ ಬಂದ್ಬಿಡ್ತು, ಅಷ್ಟು ಸ್ಟ್ರಗಲ್ಲು ದುಬೆ ಕಡೆಯಿಂದ. ಅಂತೂ ಸಖತ್ತು ನಿಧಾನ ಅಂದರೆ ನಿಧಾನ, ಬರೀ ಡಾಟ್ ಬಾಲ್ಸು ಬೇಜಾರು ಹಿಡಿದೋಗಿತ್ತು. ಒಂದು ಕಡೆ ಸ್ಕೈ ಸಖತ್ತಾಗಿ ಆಡಿದ್ರು, 50 ರನ್ನು ಅವ್ರದ್ದೇ ಇವತ್ತು ನಮ್ಮ ಮೇಜರ್ ಕಾಂಟ್ರಿಬ್ಯೂಷನ್ ಇಂಡಿಯಾ ವಿನ್ ಆಗೋಕ್ಕೆ 50 ರನ್ನು. ಒಂದು ಕಡೆ ದುಬೈ 31, ಒಂದು ಒಳ್ಳೆ ಬೆಸ್ಟ್ ಪಾರ್ಟ್ನರ್ಶಿಪ್ಪು. ತುಂಬ ಬಾಲ್ ವೇಸ್ಟ್ ಮಾಡಿದ್ರು ಓಕೆ, ಸೋಲ್ದಿಲ್ದಿರೋಂಗೆ ಕಾರಣನಾದರೂ ಅದರಲ್ಲಪ್ಪ ಅನ್ನೋದು ಒಂದು ಖುಷಿ ಅಂತ ಅದೊಂದು ಯೋಚನೆ ಮಾಡ್ಬೋದು ಅಷ್ಟೇ. ಇದು ಇವತ್ತು ಒಂಥರ ಏನು ಸ್ಟ್ರಗಲಿಂಗ್ ಈ ಪಿಚ್ ನೋಡ್ತಿದ್ರೆ ಬೇಜಾರಾಗ್ಬಿಡ್ತದೆ. ಏನಪ್ಪ ಒಳ್ಳೆಯ ಲೋ ಸ್ಕೋರಿಂಗ್ ಇಷ್ಟೊಂದು ಥ್ರಿಲ್ಲಿಂಗ್ ಮೂಮೆಂಟ್ ತಿರ್ಕೊಂಡು ಕೊಡ್ತದೆ ಅಂತ ಅದೊಂದು ಬೇಜಾರಾಗ್ಬಿಡುತ್ತೆ. ಸೊ ಫೈನಲ್ ಆಗಿ ನಮ್ಮ ಇಂಡಿಯಾ ವಿನ್ ಆಗಿ ಮೇ ಬಿ ಸೂಪರ್ 8 ತಲುಪೋ ರೇಂಜಲ್ಲಿ ಇದ್ದಾರೆ, ಕ್ವಾಲಿಫೈ ಆಗೋ ರೇಂಜಲ್ಲಿ ಇದ್ದಾರೆ. ಇನ್ನೊಂದು ಮ್ಯಾಚ್ ಗೆದ್ರೆ ಅಫಿಷಿಯಲ್ ಆಗಿ ಆಗೋಗುತ್ತೆ, ಆಲ್ರೆಡಿ ಆಗೋಗಿದ್ದಾರೆ. ಇನ್ನೊಂದು ಮ್ಯಾಚ್ ಗೆದ್ರೆ ಅಫಿಷಿಯಲ್ ಆಗಿ ಆಗೋಗುತ್ತಾರೆ. ಸೊ ಫೈನಲ್ ಆಗಿ ನಮ್ಮ ಇಂಡಿಯಾ ಅವರು ಗೆದ್ದು ವಿನ್ ಆಗಿದ್ದಾರೆ ಗುರು ಸಖತ್ತಾಗಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡ್ತಾ ಇರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.